afternoon, everybody. My name is Jagdevappa, Assistant Professor of Psychology, Government First Grade College, Tiptur, Tumkur District. In the last session, we have discussed about long-term memory. In long-term memory, episodic memory and somatic memory. So, in this session, we will discuss about the procedural memory. So, procedural memory, the objective of the procedural memory and outcome of the procedural memory is that to understand the procedural memory. So, here the procedural memory is a part of long-term memory that is responsible for knowing to do things, also known as motor skills. As the name implies, procedural memory stores information on how to perform certain procedures such as walking, talking and riding bike. So, procedural memory is the term long-term memory responsible for knowing all these things, also known as certain procedures such as some laws is there. Procedural memory is a type of long-term memory involving how to perform different actions and skills. Essentially, it is the memory of how to do certain things, riding bike, car, anything, horse, tying your shoes and cooking an omelette. All are these examples of procedural memory. So, ಇದನ್ನು ಕನ್ನಡದಲ್ಲಿ ನಾವು ಹೇಳಬೇಕಾದ್ರೆ ಪ್ರೊಸೀಜರಲ್ ಮೆಮೊರಿ ಅಂತಂದರೆ ಇದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತಂದರೆ ಇದನ್ನೇ ನಾವು ಪ್ರೊಸೀಜರಲ್ ಮೆಮೊರಿ ಅಂತ ಹೇಳ್ತೀವಿ. ಅದನ್ನು ಅಂದರೆ ಇಲ್ಲಿ ಈ ಪ್ರೊಸೀಜರಲ್ ಮೆಮೊರಿಯಲ್ಲಿ ಏನಾಗುತ್ತೆ ಅಂದರೆ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಬರ್ತಕ್ಕಂಥ ಈ ದೀರ್ಘಕಾಲಿಕ ಮೆಮೊರಿ ಅನ್ನೋದು ಕರಿತೀವಿ ಡಿಕ್ಲರೇಟಿವ್ ಮೆಮೊರಿ. ಆ ಡಿಕ್ಲರೇಟಿವ್ ಮೆಮೊರಿಯಲ್ಲಿ ಸೊಮೆಟಿಕ್ ಮೆಮೊರಿ ಬರುತ್ತೆ. ಸೊಮೆಟಿಕ್ ಮೆಮೊರಿಯಲ್ಲಿ ಎಪಿಸೋಡಿಕ್ ಮೆಮೊರಿ ಕೂಡ ಇರುತ್ತೆ. ಸೊ ಆ ಭಾಗ ಒಂದನೇ ಭಾಗ ಆದರೆ ಎರಡನೇ ಭಾಗವಾಗಿರ್ತಕ್ಕಂಥದ್ದು ಪ್ರೊಸೀಜರಲ್ ಮೆಮೊರಿ. ಸೊ ಇಲ್ಲಿ ಡಿಕ್ಲರೇಟಿವ್ ಮೆಮೊರಿಯಲ್ಲಿ ಅನೇಕ ಹೆಸರುಗಳು, ದಿನಾಂಕಗಳಿಗೆ ಸಂಬಂಧಿಸಿದ ಮಾಹಿತಿಗಳು, ಮುಖಗಳು ಸಂಗ್ರಹಗೊಂಡಿರ್ತವೆ. ಅಂದರೆ ನಿರ್ದಿಷ್ಟವಾದಂಥ ಸಂಗತಿಗಳ ಸ್ಮರಣೆಗೆ ಸಂಬಂಧಿಸಿರುತ್ತವೆ. ಟೂಲ್ವಿಂಗ್ ಎಂಬ ಮನೋವಿಜ್ಞಾನಿ ಏನು ಮಾಡ್ಯಾರೆ, ಇದನ್ನು ಎರಡು ರೀತಿಯ ಡಿಕ್ಲರೇಟಿವ್ ಮೆಮೊರಿಗಳನ್ನು ಗುರುತಿಸಿದ್ದಾರೆ. ಅವುಗಳಲ್ಲಿ ಒಂದನೇದು ಸೊಮೆಟಿಕ್ ಮೆಮೊರಿ, ಅಂದರೆ ಪದ ಅರ್ಥ ಸ್ಮೃತಿ ಅಂತ ಕರಿತೀವಿ ಅದಕ್ಕೆ, ಪದ ಅರ್ಥ ಸ್ಮೃತಿ. ಇನ್ನೊಂದು ಎಪಿಸೋಡಿಕ್ ಮೆಮೊರಿ. ಸೊ ಈ ಎಪಿಸೋಡಿಕ್ ಮೆಮೊರಿ ಅಂದರೆ ಘಟನಾ ಸ್ಥಿತಿ, ಅಲ್ಲಿ ಘಟನಾ ಏನಿದೆ ಅಂತಕ್ಕಂಥದ್ದು. ಸೊ ಸೊಮೆಟಿಕ್ ಮೆಮೊರಿ ಪದ ಅರ್ಥ ಅಂತ ಯಾಕಂತಾರೆ ಅಂತಂದರೆ ಹೆಚ್ಚಾಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ್ದಾಗಿದೆ. ಅಂದರೆ ಜನರಲ್ ನಾಲೆಜ್ ಏನಂತೀವಿ, ಮಾಹಿತಿಗಳು ಸಂಗ್ರಹವಾಗಿ, ಉದಾಹರಣೆ ಗಣಿತ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ಅಥವಾ ಯಾವುದೇ ಇತಿಹಾಸ ಅಂದರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಹಿಸ್ಟಾರಿಕಲ್ ಡಾಟಾಗಳಾಗಿರ್ಬೋದು. ಈ ಮುಂತಾದ ಮಾಹಿತಿ ಶೇಖರಣೆಗೊಂಡಿರುತ್ತವೆ. ಶಬ್ದಗಳ ಸರಿಯಾದ ಅರ್ಥ ಆಗಿರುತ್ತೆ, ವ್ಯಾಖ್ಯಾ ರಚನೆ ಆಗಿರುತ್ತೆ, ಇಲ್ಲಿ ಸರಿಯಾದ ಪದಗಳ ಉಪಯೋಗ, ಭಾಷಾಧ್ಯಯನ ಇಂಥವುಗಳು ಈ ಸ್ಮೃತಿಯಲ್ಲಿ ಅಂತರ್ಗತವಾಗಿರೋದ್ರಿಂದ ದೀರ್ಘಕಾಲಿಕ ಸ್ಮೃತಿ ವ್ಯಾಪಕತೆ ಅಧಿಕವಾಗಿರುತ್ತೆ. ಹಾಗಾಗಿ ಇದಕ್ಕೆ ಸೊಮೆಟಿಕ್ ಮೆಮೊರಿ ಅಂತೇಳಿ ಕರಿತೀವಿ. ಈ ಸ್ಮೃತಿ ಸಹಾಯದಿಂದಲೇ ನಾವೇನಾಗ್ತೀವಿ ಅಂತಂದರೆ ಸರಿಯಾದ ಶಬ್ದ ಮತ್ತು ವ್ಯಾಕರಣವನ್ನು ವಾಕ್ಯ ಉಪಯೋಗಿಸುತ್ತೇವೆ. ಈ ಸ್ಮೃತಿಯ ಮಾಹಿತಿಯು ಅತ್ಯಂತ ಅಸಂಗತ ಅಥವಾ ಅನ್ನೋದಕ್ಕಿಂತಲೂ ಸುಸಂಗತವಾಗಿರುತ್ತವೆ. ಕ್ಯಾಲಿನ್ಸ್ ಮತ್ತು ಕಿಲ್ವೆನ್ ಮಾಡಿದ ಪ್ರಯೋಗಗಳಿಂದ ಈ ಸ್ಮೃತಿಯ ಮಾಹಿತಿಯನ್ನು ಸಾಧಾರಣೆಯಿಂದ ವಿಶೇಷ ಕಡೆಗೆ ತರ್ಕಬದ್ಧವಾಗಿ ಹೋಗುತ್ತೆ. ಹಾಗಾಗಿ ಇದಕ್ಕೆ ಸೊಮೆಟಿಕ್ ಮೆಮೊರಿ ಅಂತೀವಿ. ಸೊ ಇನ್ನೊಂದು ಇಲ್ಲಿರೋದು ಎಪಿಸೋಡಿಕ್ ಮೆಮೊರಿ. ಇಲ್ಲಿ ಜೀವನಕ್ಕೆ ಸಂಬಂಧಿಸಿದ ಮಾಹಿತಿಗಳು, ವೈಯಕ್ತಿಕ ಜೀವನದಲ್ಲಿ ಅನುಭವಿಸಿದ ವಿವರಗಳು ಮುಂತಾದವು ಶೇಖರಣೆಗೊಂಡಿರ್ತವೆ. ಅಂದರೆ ಬಯೋಗ್ರಾಫಿಕಲ್ ಅಂತ ಏನು ಕರಿತೀವಿ ನಾವು, ವ್ಯಕ್ತಿಯ ಪರಿಚಯ ಅಥವಾ ಅವರ ಜೀವನ ಚರಿತ್ರೆ, ವ್ಯಕ್ತಿಯ ಜೀವನ ಚರಿತ್ರೆ, ಈ ಸ್ಮೃತಿಯಲ್ಲಿ ಮೆಮೊರಿ ಅಂತ ವಿಚಾರಗಳು ಹೆಚ್ಚು ಸುಸಂಘಟಿತವಾಗಿ ಮತ್ತು ತರ್ಕಬದ್ಧವಾಗಿ ಇರ್ತವೆ.
ಆದರೆ ಸೊಮೆಟಿಕ್ ಮತ್ತು ಎಪಿಸೋಡಿಕ್ ಮೆಮೊರಿಗಳ ಪರಸ್ಪರ ಸಂಬಂಧವನ್ನು ಹೊಂದಿರುತ್ತವೆ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ಎಪಿಸೋಡಿಕ್ ಮೆಮೊರಿ ನಮ್ಮ ಜ್ಞಾನ ವಲಯವನ್ನು ಸೇರಿ ಜಗತ್ತನ್ನು ಕುರಿತು ಮಾತನಾಡುವಾಗ ಸೆಮೆಂಟಿಕ್ ಮೆಮೊರಿ ಅಂಗವಾಗಿ ಪರಿಣಮಿಸ್ತೇವೆ. ಸೊ ಇವೆಲ್ಲವೂ ಇರೋದು ಆದಮೇಲೆ ಇಲ್ಲಿ ಪ್ರೊಸೀಜರಲ್ ಮೆಮೊರಿ ಅಂತಕ್ಕಂಥದ್ದು ಎರಡನೇ ಭಾಗ ಆಗಿ ಬರುತ್ತೆ. ಈ ಪ್ರೊಸೀಜರಲ್ ಮೆಮೊರಿ ಅಂದರೆ ಏನು ಅಂದರೆ ಇಲ್ಲಿ ಎರಡನೇ ಭಾಗ ಇರೋದೇನು ಅಂತಂದರೆ ಇಲ್ಲಿ ಏನಾಗಿರ್ತವೆ, ವ್ಯಕ್ತಿಯ ಕೌಶಲ್ಯಗಳಾಗಿರ್ಬೋದು, ಅವನ ಹವ್ಯಾಸಗಳು, ಸ್ಕಿಲ್ಸು, ಹ್ಯಾಬಿಟ್ಸು, ಇಂಟ್ರೆಸ್ಟ್ಸು, ಈ ಮುಂತಾದ ಕೆಲವೊಂದು ಮಾನಸಿಕ ಪ್ರಕ್ರಿಯೆಗಳೇನಿರ್ತವೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಆ ಮಾಹಿತಿಗಳ ಕಲೆ ಮುಂತಾದವು, ಸಂಗೀತ, ಸಾಹಿತ್ಯ, ಮತ್ತು ನಮ್ಮ ಕ್ರೀಡೆ, ವ್ಯಾಯಾಮ, ಈ ಮುಂತಾದ ಅಂಶಗಳ ಆಧಾರದ ಮೇಲೆ ಏನಾಗುತ್ತೆ, ಇವು ಸಂಗ್ರಹಗೊಂಡಿರುತ್ತವೆ. ಸೊ ಉದಾಹರಣೆ ನಾವು ನೋಡಿದರೆ ಬೈಕ್ ಓಡಿಸೋದು ಹವ್ಯಾಸ ಇರುತ್ತೆ, ಅದನ್ನು ನಮ್ಮಲ್ಲಿ ನೆನಪಿರುತ್ತೆ. ಬೈಕ್ ಓಡಿಸೋದು, ಕಾರ್ ಓಡಿಸೋದು, ಹೆವಿ ಗೂಡ್ಸು ಓಡಿಸೋದು, ಮತ್ತೊಂದು ಸಂಗೀತ ನುಡಿಸೋದು, ಬರೆಯೋದು, ಈ ಮುಂತಾದ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥವು ಆಟದ ಕೌಶಲ್ಯಗಳಾಗಿರ್ಬೋದು, ಈ ಆಟದ ಕೌಶಲ್ಯ ತೋರೋದು, ಇವು ಮುಂತಾದವುಗಳು ಈ ಮೆಮೊರಿಯಲ್ಲಿರುವ ಈ ಮೆಮೊರಿಯಲ್ಲಿ ಇರುತ್ತವೆ ಅಂತ ಹೇಳ್ಬೋದು. ಇಲ್ಲಿರುವ ವಿಚಾರಗಳು ಶಾಶ್ವತವಾಗಿ ಇರಲು ಕಾರಣ ಅಂತಂದರೆ ಯಾವುದೇ ಕಲಿಕೆಯನ್ನು ಅಥವಾ ಚಟುವಟಿಕೆಯನ್ನು ಪೂರ್ಣಗೊಳ್ಳಲು ಪ್ರತ್ಯಕ್ಷ ಅನುಭವ, ಗ್ರಹಿಕೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೂ ಹೆಚ್ಚು ಕಾಲ ತೆಗೆದುಕೊಳ್ಳುತ್ತದೆ. ಅಂದರೆ ಇವೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಂಗೆ ಅವರ ಯಾವುದರಲ್ಲಿ ಆಸಕ್ತಿ ಇದೆ, ಯಾವುದರಲ್ಲಿ ಅವರ ಸ್ಕಿಲ್ ಇದೆ, ಕೌಶಲ್ಯ ಇದೆ, ಯಾವುದ ಹವ್ಯಾಸಗಳವರಿಗಿದ್ದಾವೆ, ಆ ಎಲ್ಲ ಆಧಾರಗಳ ಮೇಲೆ ಆಗ್ತಕ್ಕಂಥ ಒಂದು ಮೆಮೊರಿಯನ್ನು ನಾವು ಪ್ರೊಸೀಜರಲ್ ಮೆಮೊರಿ ಅಂತೀವಿ. ಅಂದರೆ ಒಟ್ಟಾರೆ ಹೇಳೋದಾದರೆ ಈ ಮೆಮೊರಿ ಏನಾಗಿದೆ, ದೀರ್ಘಕಾಲಿಕ ಮೆಮೊರಿಯಲ್ಲಿ ಬರ್ತಕ್ಕಂಥ ಎರಡನೇ ಭಾಗದ ಮೆಮೊರಿ, ಎರಡನೇ ಪ್ರಕಾರದ ಮೆಮೊರಿ ಅಂಥೇಳಿ, ಎರಡನೇ ಪ್ರಕಾರದ ಒಂದು ಸ್ಮೃತಿ ಅಂಥೇಳಿ ಇವತ್ತಿನ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಫಾರ್ ಒನ್ ಆ್ಯಂಡ್ ಆಲ್.